ಹದ ತಪ್ಪಿದಡೆ ಇಂಪು ತಪ್ಪುವವು ದೇಹಿಗಳಿಗೆ ನೋಡು ರಮಣಿರನ್ನೇ. ಶ್ರೀಮನ್ನಿಜಗುಣ ಶಿವಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಗ್ರಂಥದ ಜೀವ ಸಂಬೋಧನ ಸ್ಥಳದ ಕೊನೆ ಪದ್ಯ ಇದು. ಇದು ಜೀವ ಸಂಬೋಧನ ಸ್ಥಳ ಅಂದ್ರೆ ಜೀವನು ಅಂದ್ರೆ ನಾವೆಲ್ಲರೂ, ನಮಗೆಲ್ಲರಿಗೆ ಏನಂತಾರೆ? ಜೀವರುಗಳು ಅಂತಾರೆ. ಜೀವ ದೇವನನ್ನ ಮರೆತಿದ್ದಾನೆ. ಮನುಷ್ಯ ಜನ್ಮ ಬಂದದೇ ದೇವನನ್ನ ಅರಿಯಲು, ದೇವನನ್ನ ಭಜಿಸಲು, ದೇವನ ದಿವ್ಯಾನುಭೂತಿಯನ್ನ ಮಾಡಿಕೊಳ್ಳಲು. ಪರಮಾತ್ಮನಿಗೆ ಬದುಕನ್ನ ಸಮರ್ಪಿಸಬೇಕಾಗಿತ್ತು ಜೀವ. ಆದರೆ ಈತ ತನ್ನ ಬದುಕನ್ನ ಪ್ರಪಂಚಕ್ಕಾಗಿ ಮೀಸಲಾಗಿಟ್ಟಿದ್ದ. ನಮ್ಮೆಲ್ಲರ ಬದುಕು ಎದಕ್ಕೆ ಮೀಸಲಾಗಿದೆ? ಇವರು ಬದುಕು ಅಂಗಡಿ ಮಾಡ್ಲಕ್ಕ ಮೀಸಲಾಗ್ಯದ. ಅವ್ರ ಬದುಕು ಈಗ ಹೋಲ್ಬಿಡು ಮಂದಿಗೆ ಅನ್ನೋದಕ್ಕೆ. ನಮ್ಮ ಬದುಕು ಮಠ ಕಟ್ಲಾಕ ಮೀಸಲಾಗ್ಯದ. ಮಠ ಕಟ್ಟುವುದೇ ಜೀವನದ ಧ್ಯೇಯ ಅಲ್ಲ. ಮನಿ ಕಟ್ಟುವುದೇ ಜೀವನದ ಧ್ಯೇಯ ಅಲ್ಲ. ಕಟ್ಟಬಾರ್ದಂತೂ ಅಲ್ಲ. ಮನಿ ಮಠ ಕಟ್ಟದ್ರಾಗ ಮಹಾದೇವನ ಮರೆಯಬಾರದು. ಮಾತು ಗೊತ್ತಾಯ್ತು ನಿಮಗೆ? ಪ್ರಪಂಚ ಮಾಡಬಾರದು ಅಂತ ಈಶ್ವರನ ಅಪೇಕ್ಷೆ ಇಲ್ಲ. ಮಾಡಬಾರ್ದಾಗಿತ್ತಂದ್ರೆ ನಾವು ಈ ಪ್ರಪಂಚ ಮಾಡ್ತಾನೆ ಇರಲಿಲ್ಲ. ಲಕ್ಷ ಕೊಡ್ಬೇಕು ಮಾತಿನ ಕಡೆ. ನಾನು ಹೇಳಕತ್ತೀನಿ, ಪ್ರಪಂಚನೇ ಮಾಡಬಾರದೆಂಬ ಉದ್ದೇಶ ಇದ್ರೆ ಮತ್ತೆ ಇದನ್ನ ಯಾಕೆ ಮಾಡಬೇಕಾಗಿತ್ತು? ಇದನ್ನೆಲ್ಲ ಮಾಡಿದವನು ಅವನೇ ಅದ. ಹೇಳಬೇಕಾದದ್ದೇನು ಅಂದ್ರೆ, ಪ್ರಪಂಚದ ವ್ಯಾಮೋಹದಲ್ಲಿ ಮುಳುಗಿದ ಮನುಷ್ಯ ಬದುಕು ಜೀವನ ಯಾಕೆ ಬಂದಿದೆ ಎಂಬುದನ್ನು ಮರೆತು ಬಿಡುತ್ತಾನೆ. ಪ್ರಪಂಚದ ಆಕರ್ಷಣೆ ಮೋಹ ಹಂಗ ಮಾಡಿಸ್ತದೆ. ಏನ್ ಮಾಡಬೇಕು? ಎಂಥವರನ್ನು ಅದು ಮರೆಸಿ ಬಿಡ್ತದೆ. ನೀವು ಏನು ಮಾಡ್ಲಕ್ಕೆ ಬಂದಿರಿ ಅದನ್ನ ಮಾಡದೆ ಏನೇನಾರ ಮಾಡಿದ್ರಿ ಅಂದ್ರ ತಪ್ಪಾಗುತ್ತದೆ. ಆಗದಲ್ಲ? ವಾರಕ್ಕೊಮ್ಮೆ ನೀರು ಬಿಡ್ತಿದ್ರಂತ ಊರಾಗ. ನೆಲ್ಲೂರು ಮಂದಿ ದೈವ ಚಲೋ ಐತಿ. 24 hours ನೀರು ಹರಿತಿರ್ತಾವ ಇಲ್ಲಿ. ಒಂದೊಂದು ಊರಾಗ ಭಾಳ ಕಷ್ಟ ಐತಿ. ಅಲ್ಲಿ ಮಹಾರಾಷ್ಟ್ರದೊಳಗ ಅಕ್ಕಲಕೋಟ ತಾಲೂಕಿನೊಳಗೆ ನಮ್ಮದೊಂದು ಮಠ ಐತಿ. ಅಕ್ಕಲಕೋಟ ತಾಲೂಕದಾಗ 2 ಊರಾಗ ಮಠ ಅದಾವು. ಗುರವಾಡಿ ಅಂತ ಒಂದು ವಾಡಿ, ಶೀಲವಂತವಾಡಿ ಅಂತ ಊರ. ರಾತ್ರಿ 2 ಗಂಟೆಗೆ ನಾನು ಬಹುದೂರದಿಂದ ಬೆಳಗಾವಿ ಡಿಸ್ಟಿಕ್ದಾಗ ಅಲ್ಲೊಂದು ಮಠ ಐತೆ ನಮ್ಮದು. ಆ ಮಠದ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಊರಿಗೆ ರಾತ್ರಿ 2 ಗಂಟೆಗೆ ಬಂದಿದ್ದೆ. ರಾತ್ರಿ 2 ಗಂಟೆಗೆ ಒಂದು 20-30 ಮಂದಿ ಕೊಡ ಇಟ್ಕೊಂಡು ಸಾಲಾಗಿ ನಿಂತಾರ. ರಾತ್ರಿ 2 ಗಂಟೆಗೆ ನೀರು ತುಂಬಲಕ್ಕ. ನೀವೇಟು ಪುಣ್ಯ ಮಾಡಿರಿ, ನೀರನ್ನು ಹಂಗೆ ಸಿಗ್ಲಕ್ಕ ಹತ್ತದ, ಬೀರುನು ಅಲ್ಲ ಇಲ್ಲಿ. ಅದು ವಾರದಾಗ ಒಮ್ಮೆ ನೀರು ಬಿಡುವಂಥ ಊರ. ಅವತ್ತ ಸಂಡೇಗೊಮ್ಮೆ
ಸಂಡೆಗೊಮ್ಮೆ ನೀರು ಬಿಡವ. ಸಂಡೆ ದಿವಸ ನೀರು ಬಿಟ್ಟಾರ. ಅಪ್ಪ ನೀರು ತುಂಬ್ತಿದ್ದ. ಅವು 8-10 ಕೊಡ ಹಚ್ಚಿರ್ತಾರ್ರಿ ಪಾಳಿ. ಅವು 10 ಕೊಡ ಹಚ್ಚಿರ್ತಾರ. ಅವ್ರು ಮುಗೀತನೂ ಬೇರೆದವ್ರು ತುಂಬ್ಕೊಳಂಗಿಲ್ಲ. ಇನ್ನು ಮತ್ತೆ ಯಾವಾಗ ಪಾಳೆ ಸಿಗ್ತದೆ ಯಾರಿಗೂ ಗೊತ್ತು. ಮುಂಜಾನೆ 10 ಗಂಟೆಗೆ ಹಚ್ಚಿ ರಾತ್ರಿ 10 ಗಂಟೆಗೆ ಪಾಳೆ ಬರ್ಲಕ್ಕಿಲ್ಲ. ಕಿಲೋಮೀಟ್ರ್ ಗಟ್ಲೆ ಕೊಡಗಳು ಹಚ್ಚಿರ್ತಾರೆ ಸಾಲಾಗಿ. ಇವ ಕೊಡ ಹಚ್ಚಾನ, ಅಪ್ಪ ಕೊಡ ಹಚ್ಚಾನ. ಇನ್ನೇನು ನಲ್ಲಿ ಸಮೀಪಕ್ಕೆ ಕೊಡ ಬರೋದೈತಿ. ಅರ್ಜೆಂಟ್ ಕೆಲಸ ಬಂದದ ಅವನಿಗೆ. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಪಾಳೆ ಹತ್ತೋದೈತಿ. ಅಂತ ಪ್ರಸಂಗದಲ್ಲಿ ಅವತ್ತು ಸಂಡೆ ಅಲ್ಲ, ಸ್ಕೂಲ್ ಇಲ್ಲ. ಮಗ ಮನ್ಯಾಗಿದ್ದ. ಮಗನ ಕರೆಗೆ ಹೇಳ್ದ, ನನಗೆ ಅರ್ಜೆಂಟ್ ಕೆಲಸ ಬಂದದ, ಕಡಗಂಚಿ ಹೋಗ್ಬೇಕಾಗ್ಯದ, ನೀನು ನೀರು ತುಂಬ್ಕೊಂಡು ಮುಂದೆ ನಿಂತು ಅಂತ ಮಗನ ಕಳಿಸಿಕೊಟ್ಟಾನ. ಇದು ಹುಡುಗ ಹೋಗಿ ನಿಂತು. ಅವತ್ತು ಸಂಡೆ ಅವಂಗ ಆಡ್ಲಕ್ಕೆ ಟೈಮ್ ಸಿಗೋದ ಅವತ್ತ. ಇವ್ರಿಗೆಲ್ಲ ಯಾವತ್ತು ಪುರ್ಸತ್ ಇರ್ತದ್ರಿ. ಸಂಡೆಗೆ ಒಂದು ದಿವಸ ಸಂಡೆ ಬಂದ್ರೆ ಭಾಳ ಖುಷಿ ಅವ್ರಿಗೆ. ದಿನ ಸ್ಕೂಲ್ನಾಗ ಜೇಲ ಹಾಕಿಟ್ಟಂಗೆ ಸಾಕಾಗಿ ಹೋಗಿರ್ತದೆ ಅವ್ರಿಗೆ. ಸಂಡೆಗೆ ಒಂದು ದಿವಸ ಕುಣಿಬೇಕು, ಆಡಬೇಕು, ಖುಷಿ ಒಳಗಿರ್ಬೇಕಂಬ ಲೆಕ್ಕಾಚಾರದಾಗ ಅವ್ರು ಇರ್ತಾರ. ಇವ ಅಪ್ಪ ನೀರು ತರ್ಲಾಕ ಕಳಿಸಿಕೊಟ್ಟ. ಹೋಗಿ ನಿಂತು ಒಂದು 10 ನಿಮಿಷ ನಿಂತಿದ್ದ. ಅವನ ಫ್ರೆಂಡ್ ಸರ್ಕಲ್ ಬಂತು ನೋಡ್ರಿ, ಬ್ಯಾಟ ಬಾಲ ಹಿಡ್ಕೊಂಡು. ಏ ಬಶ್ಯ, ನಿನ್ನ ಪಾಳೆ ಬರುತ್ತಾನ ಒಂದು ಮ್ಯಾಚ್ ಆಗಲಿ ಬಾ ಅಂತ ಕರೆದ್ರು. ಆತ್ ನೋಡ್ರಿ ಅಂತ ಹೋಗಿ ಆಟ ಶುರು ಆಯ್ತು. ಬಾಲಸ್ತಾವತ್ ಕ್ರೀಡಾಸಕ್ತ. ಯಾರ್ಯಾರು ಎದ್ರಾಗ ಮುಳುಗ್ಯಾರ ಅನ್ನೋದು ಭಾಳ ಚಂದ ಹೇಳ್ತಾರ ಆಚಾರ್ಯ ಶಂಕರ್. ಯಾರ್ಯಾರು ಎದ್ರಾಗ ಮುಳುಗ್ಯಾರಂತ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಯಾರ್ಯಾರು ಮುಳುಗ್ಯಾರ? ಬಾಲಸ್ತಾವತ್ ಕ್ರೀಡಾಸಕ್ತ. ಹಾಡೋದ್ರಾಗ ಮೈ ಮರ್ತಾರ ಅವರು. ನೋಡಿ, ನಮ್ಮ ಮಾತು ಎದಕ್ ಬೇಕು ಅವ್ರಿಗೆ? ವೇಸ್ಟ್ ಅಂತಾರ ಅವ್ರು. ಇವೆಲ್ಲ ಓಸು ವೇಸ್ಟ್ ಮಾಡಿಬಿಡಂತಾರ ಅವ್ರು. ಎಷ್ಟು ಆನಂದಾಗ ಅದಾರ ನೋಡ್ರಿ ಅವರು. ನಾವಂದ್ರೆ ಏನು ಅವ್ರ ಲೆಕ್ಕನೇ ಇಲ್ಲ. ನಾವು ಬಿಟ್ಟು ದ್ವಾಡ ಸ್ವಾಮಿಗಳು ಮೈಕ್ ಇಟ್ಕೊಂಡು ಹೇಳ್ತೀವಿ ಅಂತಂದ್ರೆ ಕೇರ ಮಾಡಂಗಿಲ್ಲ ಅವ್ರು. ಆಟದಲ್ಲಿ ಮುಳುಗ್ಯಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ. ಆಟದ ಸಾಮಾನು ಹಿಡ್ಕೊಂಡವು, ಆಟದಲ್ಲಿ ಮೈ ಮರೆತಿವೆ ಮಕ್ಕಳು. ದೊಡ್ಡವರು, ತರುಣರು, ಯುವಕರು ಅವ್ರ ಎದ್ರಾಗ ಮುಳುಗ್ಯಾರ. ಅವ್ರ ಮೊಬೈಲ್ದಾಗ ಮುಳುಗ್ಯಾರ ಈಗ. ತರುಣಿ ರಕ್ತ. ಹುಡುಗ ಮದುವೆ ಆಗಲಕ್ಕ ಓಡಾಡಕತ್ತಾನ. ಅವನು ವಾರಿಗೆ ಮಂದಿ ಎಲ್ಲರೂ ಮದುವೆ ಆಗಿ ಅವನು ಮದುವೆ ಆಗಲಿಲ್ಲ ಅಂದ್ರೆ ಹುಡುಗನ ತಲೆನೇ ಕೆಟ್ಟಿರ್ತದೆ. ಅದ್ರ ತಲೆನೇ ಸುದ್ದಿರಂಗಿಲ್ಲ. ದಿನ ಅವನಿಗೆ ಮದುವೆ ಆದಂಗೆ ಕನಸು ಬಿಡ್ತಿರ್ತಾವ. ನಿಮಗೆ ಪ್ರವಚನ ಕೇಳ್ದಂಗೆ ಕನಸು ಬಿದ್ರೆ ಅವಾಗೇನು ಕನಸು ಬಿಡ್ತದ್ರಿ? ದಿನ ಮದುವೆ ಆಯ್ತಿರ್ತಾನ ಅವ ಕನಸಿನಾಗ. ಅದ್ರಾಗ ಮುಳುಗಿರ್ತಾನವ. ಯಾವಾಗ ಮದುವೆ ಆಗಲಿ, ಯಾವಾಗ ಹಾಳಬಾಮಿ ಬೀಳಲಿ. ಹಂಗಂದ್ರೆ ಹಾಳಬಾಮಿ ಬಿದ್ದವ್ರೆ ಅಂತ ಅರ್ಥ ಅಲ್ಲ. ಅದರ ತರತುರಿ ಒಳಗಿರ್ತಾನ. ತರುಣಿ ರಕ್ತ ಅಂದ್ರು. ತರುಣಸ್ತಾವತ್ ತರುಣಿ ರಕ್ತ. ಯುವತಿಯ ಬೆನ್ನ ಹಿಂದೆ ಬಿದ್ದಾನ. ಯುವತಿಯ ಬೆನ್ನ ಹತ್ಯಾನ. ವೃದ್ಧಸ್ತಾವತ್ ಚಿಂತ. ಇವರು 50-60 ವರ್ಷ 70 ವರ್ಷ ಸಂಸಾರ ಮಾಡ್ಯಾರ.
60 ವರ್ಷಕ್ಕರ ಮಠದ ಕಡೆ ಬರ್ಬೇಕು. ರಿಟೈರ್ಡ್ ಆದ ಬಳಿಕ ನಮಗೆ ಮೊದಲು ಕರೆದಾಗೊಮ್ಮೆ ಲಿವ್ ಸಿಗಂಗಿಲ್ರಿ ಅಪ್ಪ, ಅರ್ಜೆಂಟ್ ಕೆಲಸ ಐತ್ರಿ, ಮೀಟಿಂಗ್ ಐತ್ರಿ. ಇನ್ನು ಭಾಳ ಮಂದಿ ನೋಡಿ ಜರ ಅವಾಗ ಬರ್ತಿದ್ದು. ಇವು ರಿಟೈರ್ಡ್ ಆದಿಂದ ಕಡಿಮೆ ಮಾಡ್ಯಾವ ಒಂದಿಷ್ಟು ಮಂದಿ. ಅವ್ರ ಹೆಸರು ಹೇಳನು. ಕೆಲವು ಮಂದಿ ಅವರು ನಿಮಗೂ ಗೊತ್ತದ. ಅವು ಮತ್ತೆ ರಿಟೈರ್ಡ್ ಅಂದ್ರೆ ಏನ್ರಿ? ರಿಟೈರ್ಡ್ ಅಂತಂದ್ರ ಟೈರ್ಡ್. ನೀನು ದಣದಿಯಪ್ಪ, ನೀ ಏನು ಕೆಲಸ ಮಾಡ್ಲಕ್ಕ ಲೈಕ್ ಅಲ್ಲ, ನೀನು ನಾಲೈಕ್ ಅದೀನಿ ಇನ್ಮ್ಯಾಗ ಕೆಲಸ ಮಾಡ್ಲಕ್ಕ. ಇನ್ಮ್ಯಾಗ ಆರಾಮ್ ಇರೋದು. ಮಠಕ್ಕೆ ಹೋಗೋದು, ಗುರುಗಳ ಸೇವಾ ಮಾಡೋದು, ಶಾಸ್ತ್ರ ಕೇಳೋದು, ಭಜನೆ ಮಾಡೋದು, ಪೂಜಾ ಮಾಡೋದು, ಪರಮಾರ್ಥ ಮಾಡೋದು. ಇನ್ನು ಪ್ರಪಂಚ ಸಾಕು, ಪರಮಾರ್ಥ ಮಾಡಂತ ಮನೆಗೆ ಕಳಿಸಿದ್ರ ಬರವಲ್ಲ. ಕಡೆ ಮನಿ ಬಿಡಾವಲ್ಲ. ಎಂದರ ಮನಿ ಬಿಡ್ತಾನೋ, ಬಿಡಾವ ಅದಾನೋ ಇಲ್ಲ ಅದನ್ನು ಗೊತ್ತಾಗಲ್ಲ ನನಗ. ಮನಿ ಬಿಡಂಗಿಲ್ಲ. ನಿಮ್ಮ ಮನೆ ಬಿಡಿಸ್ಲಾಕ ಬರ್ತಾನವ, ಏನು ಮಾಡ್ಬೇಕು? ಹಂಗಂದ್ರೆ ತಿಳಿತು ನಿಮಗೆ. ಎಣ್ಣ ನಿನ್ನ ಕರಿಯಲಕ್ಕ ಯಮದೂತರ ಬರ್ತಾರಂತ, ಯಮದೂತರ ಬರ್ತಾರಂತ, ನಿನ್ನ ಲೆಕ್ಕ ತಗೋತಾರಂತ. ನಿನ್ನ ಕರಿಯಲ ತಂಗಿ ಆರಾಮ್ ಕುಂತಾಳ. ತಂಗಿ ನಿನ್ನ ಕರಿಯಲಕ್ಕ, ಯಾಕಂದ್ರೆ ಗೊತ್ತ ಬರೇ ಅಣ್ಣನ ಕರಿಲಾಕ ಬರ್ತಾರಂತ ಹಿಂಗೆ ತಿಳ್ಕೊಂಡು ಕುಂತ್ರೆ ಭಾಳ ಹೈರಾಣ ಬರ್ತಾಗ್ರಿ. ನಿಮಗೂ ಕರಿಲಾಕ ಬರ್ತಾರೆ. ಯಾವಾಗ ಬರ್ತಾನೋ ಗೊತ್ತು, ಬರೋದು ಮಾತ್ರ ಗ್ಯಾರಂಟಿ ಐತಿ. ನಿಮ್ಮನ್ನು ಒಂದು ದಿವಸ ಕರಿಲಾಕ ಬರಾಮದಾನ. ಬರಂಗಿಲ್ಲ ಅಂದ್ರಿ ಬರ್ತಾನೆ, ಗ್ಯಾರಂಟಿ ಬರ್ತಾನೆ. ಯಾವಾಗ ಲಾರಿ ಮ್ಯಾಗ ಕುಂತು ಬರ್ತಾನು, ದವಾಖಾನೆ ಬರ್ತಾನು. ಯಾಕ್ರಿ? ನನಗೊಂದು 2 ಸಲ ಭೇಟಿಯಾಗಿ ಹೋಗ್ಯಾನ. ನನಗೆ ಯಮನಪ್ಪ ಮಾಮ 2 ಸಲ ಭೇಟಿ ಹೋಗ್ಯಾನ. ನಿಮಗೂ ಎಚ್ಚರಿಕೆ ಕೊಟ್ಟು ಹೋಗಿರ್ತಾನ. ಹುಷಾರ್ ಬರಾವದೇನಿ, ಏನು ಮಾಡ್ಕೊಂತ ಮಾಡ್ಕೊ, ದೌಡ್ ತಯಾರಾಗು. ಅದನ್ನೇ ಹೇಳ್ತಾರ ಅವ್ರು ಇವತ್ತು. ಗೊತ್ತೇನ್ರಿ? ಹರಣ ಹೋಗದ ಮುನ್ನ ಹರಿಯ ಸೇವೆ ಮಾಡಿ ಪರಗತಿಗೆ ಸಾಧನೆ ಮಾಡಿಕೊಳ್ಳಿರಯ್ಯ. ಜೀವ ಎಚ್ಚರಾಗುತ್ತಾ ಇಲ್ಲ, ಮೈ ಮರ್ತಿದ್ದಾನೆ, ವೃದ್ಧನಾಗಿದ್ದಾನ, ಮುದುಕ ಆಗ್ಯಾನ, ಇನ್ನು ಮೇಲ. ಅಂಚೆ ಬಸವಣ್ಣವರಂದ್ರು, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ಅಲ್ಲ, ಇದೆಲ್ಲ ಆಗ್ತದಿಲ್ಲ ಮನುಷ್ಯನಿಗೆ. ನೆರೆಕೆನ್ನೆಗೆ ವಯಸ್ಸಾಯ್ತಪ್ಪ, ಮುಖದ ಚಾರ್ಮಿಂಗ್ ಕಡಿಮೆ ಆಗ್ತದಿಲ್ಲ, ಮುಖ ಸುಕ್ಕಗೆಡ್ತದೆ. ನೆರೆ ಅಂತಾರ ಬಸವಣ್ಣವ್ರದಕ್ಕೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ಗಲ್ಲಕ್ಕೆ ತೆರೆ ಬರ್ತಾವ, ಗಲ್ಲಕ್ಕೆ ತೆರೆ ಬರ್ತಾವ. ಮೊದಲೆಲ್ಲ ತುಂಬಿಕೊಂಡು ಚಂದ ಇರ್ತಾವ, ಮುದುಕರಾದ ಕೂಡನೆ ಬಿದ್ದಿಲ್ಲ ನಿಮಗಿನ್ನ.
ಫೋಟೋ ಹೊಡೆದು ತೋರಿಸ್ಲಿ. ಇದು ಸುಕ್ಕಿಗೆಡ್ತದೆ, ಕೆನ್ನೆ ಮುದುಡುತ್ತದೆ, ಹಲ್ಲ ಬೀಳ್ತಾವ. ಭರ್ತೃಹರಿ ಭಾಳ ಚಂದ ವರ್ಣ ಮಾಡಿದ್ದಾನೆ. ಅದ್ಭುತವಾದ ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಪೃಷ್ಠಾಚ ದಂತಾವಲಿ. ಗಾತ್ರಂ ಸಂಕುಚಿತಂ, ದೇಹ ಹತ್ಯೆ ಆಗ್ತದೆ. ಹತ್ಯೆ ಆಗ್ತದಲ್ರಿ, ವಯಸ್ಸಿನಾಗ ಹೆಂಗಿರುತ್ತ, ಎಷ್ಟು ಮಸ್ತ್ ಇರ್ತ, ಫೈಲ್ವಾನ್ ಇದ್ದಂಗಿರ್ತ. ನಡದ್ರ ನೆಲ ನಡಗ್ತಿರ್ತದ. ಈಗ ಇವನೇ ನಡಗ್ತಿರ್ತ. ನಮ್ಮ ಮನೆ ಎಲ್ಲ ಹೋಗಿದ್ ನೋಡ್ರಿ, ಚಾ ಕೊಟ್ಟಾರ ಕೈಯಾಗ ಹಿಡಿಲಕ್ಕ ಬರೋದು, ಹಿಂಗೆ ಮಾಡ್ತಾನ. ಇಲ್ಲೇ ಮನೆ ಪಟ್ನದಾಗ ನೋಡಿದವಲ್ಲ ಏನ್ರಿ, ನಂದೂರ್ ಹಿಡಿಲಕ್ಕ ಬರೋದು. ನೀವು ಪೂಜಾ ಮಾಡ, ಈಗ ಏನು ಪೂಜಾ ಮಾಡ್ತೀಗ? ಅದಕ್ಕೆ ದೌಡ್ ಮಾಡ ಅನ್ನೋದು. ಬರೇ ಕೋರ್ಟ್ಗೆ ಹೋಗ್ಬೇಡ, ಮಟಿಕಿಟ್ಟು ಬಾ ಅಂತ. ಅವಾಗ ಬರ್ಬೇಕು. ಯಾವಾಗ ಎಲ್ಲ ಸಣ್ಣ ಎಲ್ಲ ಅಳಗಾಡ್ತಿರ್ತದ. ಆವಾಗ ಮನ್ಯಾಗ ಹೆಂಡ್ತಿ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಮನ್ಯಾಗ ಓಣ್ಯಾನ ಮಂದಿನ ಸೇರಂಗಿಲ್ಲ. ಸ್ವಾಮಿ ಮಠದಾಗ ಏನ ಪುರಾಣ ಪ್ರವಚನ ಹಚ್ಚನಂತ ಮಂದಿ ಹೋಗ್ತಾರೆ. ಹೋಗಂಥೇಳಿ ಹೋಗಿ ಆ ಕಡೆ ಹೋಗು. ಎಲ್ಲ ಯಾರ್ಯಾರು ಮನ್ಯಾಗ ಸೇರ್ಲಾರ್ದಾಗ ಮನೊಬ್ಬ ಬಂದಿದ್ದ, ನನ್ನ ಮಠಕ್ಕೆ ಬಂದಿದ್ದ, 80 ವರ್ಷ ಆಗ್ಯದ. ನಿಮ್ ಸೇವಾ ಮಾಡಕ್ ಬಂದಿನ್ರಿಪ್ಪ ಅಂತ. 80 ವರ್ಷ ಅವನ್ ಸೇವೆ ಮಾಡ್ಬೇಕೀಗ. ಏನ್ ಸೇವಾ ಮಾಡ್ತಿರ್ಬೇಕಪ್ಪ. 80 ವರ್ಷ ಮನುಷ್ಯ ಏನ್ ಸೇವಾ ಮಾಡ್ತಾನೆ ಹೇಳ್ರಿ? ಯಪ್ಪ, ನಾನು ನಿಮ್ಮ ಸೇವಾ ಮಾಡ್ಕೊಂಡು ಇಲ್ಲೇ ಇರ್ಬೇಕಂತ ಬಂದೀನಿ. ಎಷ್ಟು ದಿನ ಮೈಯಾಗ ಶಕ್ತಿ ಇರುತ್ತಾನ ಅವ್ರ ಸೇವಾ ಮಾಡಿ, ಅವಾಗ ನಮ್ ನೆನಪಾಗ್ಲೇ ಇಲ್ಲ. ಅವಾಗ ಅವ್ರ ಸೇವಾ ಮಾಡಿದ್ ನೋಡ್ರಿ, ಹಗಲ ರಾತ್ರಿ. ಅದನ್ನ ನಿಜಗುಂಡ್ರು ಬಹಳ ಚಂದ ಬರ್ದಿದ್ದಾರೆ. ಸತಿಮದಲ ಆದ ಸಂಪದವನೆಳಸಿ ಮಂದಮತಿ ಕಂಡ ಕೆಲಸವನಲಸದೆ ಕ್ಷಿತಿಯೊಳ ಸಗುವಂತೆ ಗುರು ಸೇವೆಯೊಳ ಎನಗಭಿರತಿ ಅನೀಹನ ಕಿಳೇಶ ನುತಗುಣ ನಿಧಿಕೋಶ ಜಿತ ಪಂಚವಿಧ ಪಾಶ. ಎಷ್ಟು ಚಂದ ಮಾತು ಹೇಳಿದ್ರು ನಿಜಗುಂಡ್ರು. ಸತಿಮದಲಾದ ಸಂಪದವನೆಳಸಿ, ಪ್ರಪಂಚದ ಎಲ್ಲ ಹೆಂಡ್ರು ಮಕ್ಕಳು ಗಂಡ್ರು ಸಂಪತ್ತು ಹೊಲ ಮನೆ ಎಲ್ಲ ಬಯಸಿ ಇದನ್ನೆಲ್ಲ ಅಷ್ಟು ಮನೆ ಕಟ್ಲಾಕ ಎಷ್ಟು ಕಷ್ಟಪಟ್ಟ, ಹೊಲ ಮಾಡ್ಲಾಕ ಎಷ್ಟು ಪ್ರಯತ್ನ ಮಾಡ್ದ. ಮಾಡಿರಲಿಲ್ಲ? ಗಂಡರ ಸೇವಾ ಮಾಡಿದ್ರಿ, ಗಂಡರ ಸೇವಾ ಮಾಡಿದ್ರಿ, ಎಷ್ಟು ಮಾಡಿರಿ? ಮಾಡಿಲ್ಲ. ಅವರು ಪತಿ ತಗೊಂಡೇ ಅಲ್ಲ, ಸತಿನೇ ತಗೊಂಡವ್ರು. ಯಾಕ್ರಿ? ಸತಿ ಮೊದಲ ಅದ ಸಂಪದವ ನೆಳಸಿ ಮಾಡಿದಲ್ಲಪ್ಪ. ಹೆಂಡತಿ ಸೇವೆ ಮಾಡಿದಲ್ಲ, ಹೇಳಿದ್ದೆಲ್ಲ ಮಾಡಿದಲ್ಲ. ಗಂಡ ಹೆಂಡತಿ ಇಬ್ರು ಗುಲ್ಬರ್ಗಕ್ಕ ಬಟ್ಟೆ ಖರೀದಿ ಮಾಡ್ಲಕ್ಕೆ ಹೋಗಿದ್ರಂತೆ. ಸೀರೆ ತೊಗೊಳ್ಯ, ಚೂಡಿದಾರ ತೊಗೊಳ್ಯ ಅಂದಂತೆ ಗಂಡ. ಯಾವ್ದಾರ ತೊಗೊಳ್ರಿ, ಒಗ್ಯವ್ರು ನೀವಾದಿರ ಅನ್ನಂತ. ನೀವು ಪಾಡ ನೀವು ಕಡಕ್ಕಾದ್ರೆ ಈಗ ಇದ್ದವ ನೀವು. ಇವು ಅವ್ರು ಅಗ್ರಿಮೆಂಟ್ ಮಾಡ್ಕೊಂತಾರ ಮೊದಲು ಮ್ಯಾರೇಜ್ ಆಗೋ ಹೊತ್ನಾಗನ. ಅಡಿಗೆ ನಾ ಮಾಡಿದ್ರೆ ಬಾಂಡೆ ನೀವು ತುಳಿಬೇಕು. ನೀವು ಪುಣ್ಯಾತ್ಮರು ನೀವು ಕಡಕ್ಕಾದ್ರಿ. ಈಗ ಇವು ನಿಮ್ಮ ಮಕ್ಳು ಮೊಮ್ಮಕ್ಳು ಅದಾವ ನೋಡ್ರಿ, ಅವ್ರದೆಲ್ಲ ಅಗ್ರಿಮೆಂಟ್ ಇರ್ತದ ಇನ್ನು ಮುಂದೆ. ಯಾಕ ಯಾಕ ನಾನಾ ಯಾಕ ನಿನಗೂ ಪಗಾರ ಐತಿ, ನನಗೂ ಪಗಾರ ಐತಿ. ನೀನು ಸಾಫ್ಟ್ವೇರ್ ಅಂದ್ರೆ ನಾನು ಸಾಫ್ಟ್ವೇರ್. ಯಾಕೋ ಹಸ್ಬೆಂಡ್ ಅಂತಳೆ. ಹೌದಲ್ರಿ? ನಿಮಗೂ ಎಲ್ಲ ನೋಡಿರ್ತೀರಿ ಕಣ್ಣಿ.
ಈಗೆಲ್ಲ ಸಮಾನತೆ, ಅದರಾಗ ಇವರು ಸಮಾನತೆ ಸಮಾನತೆ. ಸಮಾನತೆ ಅಂತ ಹೇಳಿ ಹೆಣ್ಣು ಹೆಚ್ಚಲ್ಲ ಗಂಡು ಕಡಿಮೆ ಅಲ್ಲ. ನಾವೇನು ಹೆಚ್ಚು ಕಡಿಮೆ ಅಂತ ಹೇಳಕ್ ಹೊಂಟಿಲ್ಲ. ಮೊದಲು ಜರ ಅಡ್ಜಸ್ಟ್ಮೆಂಟ್ ಚಲೋ ಐತ್ರಿ, ಈಗ ಹಂಗಿಲ್ಲ. ನನಗೂ ಲಕ್ಷದ ಮೇಲೆ 30,000 ಪಗಾರ, ನಿನಗೂ ಲಕ್ಷದ ಮೇಲೆ 30,000 ಪಗಾರ. ಯಾಕ ಅಂತಳಕ್ಕಿ ಜಕ್ಕಸ್ದು ಬಾಂಡೆ ತೊಳಿಬೇಕು. ಜಗಳ ತಗೊಂಡಂತೀವಿ ಒಂದು ದಿವ್ಸ, ಬಾಂಡೆ ತೊಳಿ ಅಂದ್ರೆ ನಮ್ಗೆ ಆಗಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂದಕ್ಕಿ. ಆಗಂಗಿಲ್ಲ ಹಂಗಂಗೆ ನಡೆಯಂಗಿಲ್ಲ. ನಾ ಡಿವೋರ್ಸ್ ತಗೊಂತೀನಿ ಈಗಿಂದ. ಈಗ ಡಿವೋರ್ಸ್ ಅಂತ ಹೇಳಿದ್ರೆ ಡೈವರ್ಸ್ ಅಂತೀರ ನೀವು? ಡೈವರ್ಸ್ ತಗೊಂತೀನಿ ಅಂತ ವಕೀಲ್ನ ಕಡೆ ಸುಮ್ಮ ಅವ್ರು ಹೇಳ್ತೇನೆ. ನನ್ನ ಭಾಳ ಕ್ಲೋಸ್ ಅವರು, ಇನ್ನು ಕ್ಲೋಸ್ ಫ್ರೆಂಡ್. ತಪ್ಪು ತಿಳ್ಕೊಬೇಡ್ರೆ. ವಕೀಲ ಕಡೆ ಹೋದ, ವಕೀಲನ ಕಡೆ ಹೋಗೋದ್ರಾಗ ಇವ ಬಾಂಡಿ ಚಿಕ್ಲಾಗ ಹತ್ತಿದ್ದ. ಕ್ಲೋಸ್ ಫ್ರೆಂಡ್ ಅದಾನ, ಏನೋ ಹೆಲ್ಪ್ ಮಾಡ್ತಾನಂತ ಹೋಗುದ್ರಾಗನ ಬಾಂಡೆನೂ ಮುಂದದಾವ, ಬಟ್ಟಿನೂ ಮುಂದದಾವ. ನೋಡ್ದ ಅವತಾರ ನೋಡ್ದ, ನಂದ ಪಾಡ ನಮ್ಮ ಕಡೆ ಬಟ್ಟೆ ಅಟ್ಟೆ ಅದಾವ, ಬಾಂಡೆ ಅಟ್ಟೆ ಅದಾವ, ಬಟ್ಟಿ ಬಾಂಡೆ ಅಲ್ಲಿ ನಮ್ಮ ಮಾದೇವ್ ಹಂತಕ್ಕೇನಿಲ್ಲ. ಉದಾಹರಣೆಗಳದ ಪಾಪ ಅವ್ರೆ. ಇವೆಲ್ಲ ನಮ್ಮ ಆದರ್ಶ ಭಾರತೀಯ ಗೃಹಿಣಿಯರು ಇವರೆಲ್ಲ. ಆ ಬೆಂಗಳೂರದಾಗ ಅದಾವ. ನಿಮಗೆ ಇವ್ರು ಇಲ್ಲಿ ಸಮೀಪ ಇಲ್ಲ, ಹಿಂಗೆ ಹೊಳ್ ನೋಡೋದಕ್ಕೆ ವಕೀಲ ಸಿಕ್ಕನ. ನನ್ನ ಕಜಾಗನು ವಕೀಲಿದ್ದ. ಹಿಂಗೆ ಈ ಕಡೆ ಹಿಂಗೆ ಹೊಳ್ ನೋಡೋದಕ್ಕೆ ಎದುರಿ ಹಾಕೊಂತಾನೆ. ಏನು ಮಾಡ್ತೀನಿ ಹಿಂಗೆ ಇವ್ರ ಮ್ಯಾಗ ಹಾಕಿ ಹೇಳೋದು ಅಷ್ಟೇ ಅಲ್ಲ. ಎಷ್ಟೊಂದು ಪ್ರಪಂಚಕ್ಕಾಗಿ ಬಡದಾಡ್ದಿ ದುಡ್ದಿ ಪ್ರಪಂಚದ ಮೈ ಮರೆತ ಮಾನವನಿಗೆ ನಿಜಗೊಂಡು ಎಚ್ಚರಿಸ್ತಾ ಇದ್ದಾರೆ. ಮನುಷ್ಯನೇ ಪ್ರಪಂಚ ಮಾಡು, ಆದರೆ ಪ್ರಪಂಚದೊಡನೆ ಪರಮಾತ್ಮನ ಭಕ್ತಿ ಇಟ್ಟು ಮಾಡ್ಬೇಕಲ್ಲ. ಬರೇ ಉಣ್ಣೋದು ತಿನ್ನೋದು ಮಜಾ ಮಾಡೋದು ಇಷ್ಟೇ ಆದರೆ ಮನುಷ್ಯನಾಗಿ ಹುಟ್ಟಿದರ ಸಾರ್ಥಕತೆ ಏನಿದೆ? ಶ್ವಾನ ಶೂಕರನಂತೆ ಹೊಟ್ಟೆ ಹೊರದುಕೊಂಡಿಹನು. ಪಕ್ಷಿ ಮನಿ ಕಟ್ತದೆ, ಎಷ್ಟು ಚಂದ ಮನಿ ಕಟ್ತದೆ. ಆ ಮುತ್ಲಾಂಬದಿಂದ ನಮ್ಮ ಮಠದಿಂದ ಹೊಸದಾಗಿ ರಸ್ತೆ ಆಗಿದೆ, ಟಾರ್ ರೋಡ್ ಆಗಿದೆ. ಪ್ರತಿನಿತ್ಯ ನಾನು 6 ಗಂಟೆ ಮಠದಲ್ಲಿ ಇದ್ದೆ ಅಂದ್ರೆ ಪ್ರತಿನಿತ್ಯ 6 ಗಂಟೆಯಿಂದ 7 ಗಂಟೆ ತನಕ ವಾಕ್ ಮಾಡ್ತೀನಿ. 3 ಕಿಲೋಮೀಟರ್ ಹೋಗ್ತೀನಿ. ಅಲ್ಲಿ ಸ್ವಲ್ಪ ಏರಿ ಹೋದ ಕೂಡಲೇ ಅದು ಸಿಡಿಲು ಬಿದ್ದು ಡೊಂಗಿದೆಯೋ ಅಥವಾ ಹೆಂಗಿದೆಯೋ ಭಾಳ ತೆಗ್ಗಿದೆ. ಸುಮಾರು ಒಂದು 50 ಫೂಟ್ ತೆಗ್ಗಿದೆ. ಅಲ್ಲಿ ಮೇಲೆಲ್ಲ ಅದಕ್ಕೆ ಇದು ಗಿಡಗಳು ಬೆಳೆದಾವೆ, ದಂಡಿ ಗುಂಟ. ಆ ಗಿಡಗಳಿಗೆ ಪಕ್ಷಿಗಳು ಇದು ಗೀಜಿಗನ ಗೂಡ ಅಂತಾರೆ, ಗೀಜಿಗನ ಗೂಡ. ಅದು ಪಕ್ಷಿ ಬಾಣ ಸಾಣದು. ಇದಕ್ಕಾಗಿ ಗೂಗಿ ಹದ್ದ ಇಟ್ಟಿಟ್ಟು ದೊಡ್ಡ ಇರ್ತಾವಲ್ಲ, ಇವಕ್ಕೂ ಇವೇನು ಅಡ್ಚಂದು ಯಾವ ಗೂಡು ಕಟ್ಟಿದ್ರ ನೋಡಿಲ್ಲ. ಈ ಗುಗಿದು ಕಾಗಿದು ಹದ್ದಿನೂ ಹೆಂಗೆ ಗೂಡಿರ್ತಾವ. ನಿಮ್ಮ ಇದ್ರಾಗ ಎಲ್ಲರ ಗೋಡ್ಯಾಗ ಮಾಡ್ಯಾಗ ಒಂದಿಟ್ಟು ಹುಲ್ಲು ತಂದಿಟ್ಟು ಮನಿ ಮಾಡ್ಕೊಂಡ್ಬಿಡ್ತಾವೆ. ಅದು ಭಾಳ ಸಣ್ಣ ಪಕ್ಷಿ, ಸ್ಕೈಲಾರ್ಕ್ ಸಣ್ಣ ಪಕ್ಷಿ. ಅದು ಎಷ್ಟು ಚಂದ ಮನಿ ಕಟ್ತದ ನೋಡಿರಿ. ಗೀಜ್ಗನ ಗುಡಿ ಎಷ್ಟು ಅದ್ಭುತ ಮನಿ ಕಟ್ಟಿರ್ತದೆ. ನಾನು ನೋಡಿದ್ದೇನೆ.
ಆ ಗೀಜಿಗನ ಗೂಡ ಅದತ್ತು ಏನು ಪಕ್ಷಿ ಮನೆ ಕಟ್ಟಿರ್ತಲ್ಲ ಮನೆಯನ್ನು ಕೈಯಾಗಿ ಹಿಡಿದು ನೋಡಿ ನಾನು ಅದು ನೋಡ್ರಿ ಮಳೆ ಬಂದ್ರೆ ಅದ್ರ ಮನ್ಯಾಗ ನೀರು ಸೇರಂಗಿಲ್ಲ. ಹಾಂ ಅದ್ರಾಗೂ ಪಾರ್ಟಿಷನ್ ಮಾಡಿರ್ತದೆ ಅದು ಔಟಿಂಗ್ ಏನ್ರಿ ಔಟ್ ಸೀಟರ್ ಬೇರೆ ಮತ್ತು ಒಳಗೆ ಬೆಡ್ರೂಮ್ ಬೇರೆ 2 BHK ಅದ್ರದ್ದು ಹೋಲಕ್ಕೆ ಬರ್ಲಕ್ಕೆ ಹಾದಿ ಎಷ್ಟು ಚಲೋ ಮಾಡಿರ್ತದೆ. ಬರೀ ತನ್ನ ಚುಂಚಿನಿಂದ ಅದಕ್ಕೇನು ಕೈ ಇಲ್ಲ ಏನಿಲ್ಲ. ಮನೆ ಕಟ್ಲಾಕನೆ ಮುಗೀತು ನಿನ್ನ ಆಯುಷ್ಯ, ಅದನ್ನು ಮನೆ ಕಟ್ಟೋದು. ಪಕ್ಷಿ ಮನೆ ಕಟ್ಟಿಲ್ಲ, ಎಷ್ಟು ಅದ್ಭುತವಾದ ಮನೆ ಕಟ್ಟಿದೆ. ಪ್ರಾಣಿಗಳು ಪಕ್ಷಿಗಳು ಅವು ಮಕ್ಕಳನ್ನ ಪಡೀತಾರೆ. ಪ್ರಾಣಿಗಳು ಮಕ್ಕಳನ್ನು ಹೆರೋದಿಲ್ಲ. ಬರೇ ಅದಕ್ಕೆ ಬಂದಿದೆ, ಬರೇ ಮಕ್ಕಳಿಗೆ ಜನ್ಮ ಕೊಡಕ್ಕೆ ಬಂದಿದ್ದೇನು. ನಾವೊಂದು 25-30 ವರ್ಷ ಹಿಂದಿನ ಮಾತು ಹೇಳ್ತೀನಿ. ನಾ ಏನೋ ಸ್ವಾಮಿ ಆಗಿದ್ದಿಲ್ಲ, ಸನ್ಯಾಸಿ ಆಗಿದ್ದಿಲ್ಲ. ಬಿಳಿ ಬಟ್ಟೆ ಮ್ಯಾಗ ಬಸ್ಸಿನಾಗ ಹಳ್ಳಿಗೆ ಹೋಗಿ ಪ್ರವಚನ ಮಾಡ್ತಿದ್ದೆ. ಬಾಗಲಕೋಟೆ ಡಿಸ್ಟಿಕ್ದಾಗ ಒಂದು ಹಳ್ಳಿಗೆ ಬಸ್ನೊಳಗೆ ಹೋಗ್ಬೇಕಾಗಿತ್ತು. ಆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ದಾಗ ಬಸ್ ಹತ್ತಬೇಕಾಗಿತ್ತು. ಹುಬ್ಳ್ಯಾಗ ಓದ್ತಿದ್ದೆ. ಹುಬ್ಳಿಯಿಂದ ಬಸ್ ಬಾಗಲಕೋಟೆ ಬಂದು ಬಾಗಲಕೋಟೆಯಿಂದ ಒಂದು ಹಳ್ಳಿಗೆ ಹೋಗ್ಬೇಕಾಗಿತ್ತು ಅನ್ಸ. ಅದು ಲಾಸ್ಟ್ ಬಸ್ ಸಾಯಂಕಾಲ 5 ಗಂಟೆಗೆ ಆ ಬಸ್ ಬಿಡ್ತದೆ. ಲಾಸ್ಟ್ ಬಸ್ ಅದು 9:10ಕ್ಕೆ ಆ ಊರಿಗೆ ಹೋಗಿ ಮುಟ್ತದೆ. ಎಂತಾದ್ರೂ ಮಾಡಿ ಆ ಬಸ್ ಹಿಡಿಯಬೇಕು ನಾನೇನ್ರಿ. ಅವಾಗ ವೆಹಿಕಲ್ಸ್ಗಳದ್ದು ಭಾಳ ಕೊರತೆ, ಬಸ್ಸಿಂದು ಕೊರತೆ. ಈಗ ಬಸ್ ಸಾಕಷ್ಟು ಆದರೂ ನಿಮಗೆ ಕೊರತೆ, ಯಾಕಂದ್ರೆ ಎಲ್ಲ ಇವ್ರಿಗೆ ಕೊಟ್ಬಿಟ್ಟಾರ ಬಸ್ಗಳು. ಏನು ಪುಣ್ಯ ಮಾಡಿರವ ಸಿದ್ದರಾಮಯ್ಯ ಸರ್ಕಾರದಾಗ ನೀವು. ಪೈಸಾನು ನಿಮಗೆ, ಬಸ್ಸು ನಿಮಗೆ. ಆಧಾರ್ ಮೊನ್ನೆ ಯಾರೋ ಹೇಳಿದ್ರು ನೋಡು, ಕಂಡಕ್ಟರ್ ಮನ್ಕೊಂಡು ಹೋಗ್ಸತ್ತೆ ಆಧಾರ್ ನಿಂತಿಕೊಂಡಾಗ ಅದು ಆಧಾರ್ ಅಂತ ಬಿಡ್ಬಿಡುತ್ತೆ. ಆಧಾರ್ ಕೊಡ್ರಿ ಅಂತಾನೆ ಬಿಡ್ಬಿಡ ಚಂತನ ಬರೀ ಅದೇ ದಂಧ ಮಾಡಿ ಅದು ಹಂಗಾಗ್ತದೆ. ಏನು ಮಾಡ್ತೀರಿ? ಯಾವನೋ ಸೌದತ್ತಿ ಅಲ್ಲಮ್ಮನ ಗುಡ್ಡದಾಗ ಪೇಸಾಯನ್ ಹಾಕಿದ್ರಂತ. ಅಲ್ಲಿ ಬರೇ ಗುಡ್ಡ ತುಂಬ ಉದೋನೆ ಅಂತಿರ್ತಾರೆ ನೋಡ್ರಿ. ಅದನ್ನು ಕೇಳಿ ತಲೆಯಾಗೆಲ್ಲ ಬರೇ ಅದೇನಾದ ಹೇಳ್ತಿ ಫೋನ್ ಮಾಡಿಲ್ಲಂತ. ಇವಾಗ ಫೋನ್ ಹಿಡ್ಕೊಂಡು ಹಲೋ ಅನ್ಬೇಕಿಲ್ಲ. ಹಂಗ ಈ ಡ್ರೈವರ್ ಪರಿಸ್ಥಿತಿ ಹಂಗೆ ಆಗ್ಯಾವ. ಏನು ಮಾಡ್ತೀರಿ? ಈಗ ಹೋಲ್ಬಿಟ್ರೆ ನಾ ಹೇಳ್ಬೇಕಾದ ಭಾಳ ಐತಿ ವಿಚಾರ. ಏನು ಹೇಳ್ಬೇಕಾಗಿದೆ ಅಂದ್ರೆ, ಜೀವನು ಪ್ರಧಾನವಾಗಿ 3 ವಿಷಯಗಳಲ್ಲಿ ಮುಳುಗುತ್ತಾನೆ. ಅದಕ್ಕೆ ವಿತ್ತೇಷಣ, ಧಾರೇಷಣ, ಲೋಕೇಶಣ ಅಂತ ಏಷಣತ್ರಯಗಳು. ಈ ಜೀವ ಸಂಬೋಧನ ಸ್ಥಳ ಇರೋದು ಅದಕ್ಕೆ. ಏಷಣತ್ರಯಗಳ ಮೋಹವನ್ನು ನೀಗಿಸುವಂತೆ ಜೀವನನ್ನು ಎಚ್ಚರಿಸಲು ಅವನಿಗೆ ಸರಿಯಾಗಿ ಹೇಳೋದಕ್ಕೆ ಸಂಬೋಧನೆ ಅಂತಾರೆ. ಈ ಸಂಸಾರದಲ್ಲಿ ಪ್ರಧಾನ ವಸ್ತುಗಳಿವೆ. ಮತ್ತೇನದವ್ರೇನ್ರಿ? ಮನುಷ್ಯ ದುಡ್ಡಿಗಾಗಿ ಬಡ್ದಾಡ್ತಾ ಇದ್ದಾನೆ, ಪೈಸಾಕ್ಕಾಗಿ ಬಡ್ದಾಡ್ತಾ ಇದ್ದಾನೆ, ಪತ್ನಿ ಪುತ್ರರಾಗಿ ಬಡ್ದಾಡ್ತಾ ಇದ್ದಾನೆ, ಕೀರ್ತಿ ವಾರ್ಥೆಗಾಗಿ ಬಡ್ದಾಡ್ತಾ ಇದ್ದಾನೆ. ಫೇಮಸ್ ಆಗ್ಬೇಕಂತಾರೆ ಹೆಂಗಾರ ಮಾಡಿ. ಅಧಿಕಾರ ಯಾಕೆ ಬಯಸೋದಪ್ಪ? ಫೇಮಸ್ ಆಗ್ಬೇಕಂತ ಹೇಳಿ. ಊರ ಚೇರ್ಮನ್ ಯಾಕೆ ಆಗ್ಬೇಕಂತಾನ? ಊರೆಲ್ಲ ಇವನು ಮಾತು ಕೇಳಬೇಕು. ಹೇಳ್ತೀನಿ ಮಾತು ಕೇಳಂಗಿಲ್ಲ, ಊರು ಮಾತು ಕೇಳ್ತದ. ನಿನ್ನ ಕಾಲ ನೀನು ಸ್ವತಂತ್ರ ಇರಂಗಿಲ್ಲ. ನಾಳೆ ನೋಡುವಂತಿ ಗೊತ್ತಾಗ್ತದೆ. ನಡಿ ಹೋಗ್ಬೇಕಂತೀವಿ, ಈ ಕಡೆ ಕಾಲ ಈ ಕಡೆ ಹೇಳ್ತದೆ, ಈ ಕಡೆ. ನಿನ್ನ ಕಾಲ ನಿನ್ನ ಮಾತು ಕೇಳಂಗಿಲ್ಲ, ನಿನ್ನ ಕೈನೇ ನಿನ್ನ ಮಾತು ಕೇಳಂಗಿಲ್ಲ. ಆದರೂ ಎಷ್ಟು ಅಹಂ ಜೀವನಿಗೆ ಎಲ್ಲ ನಾ ಹೇಳ್ದಂಗೆ ಏನಾಯ್ತು? ನೀನು ಹೇಳ್ದಂಗೆ ಏನಾಯ್ತು? ಎಲ್ಲ ಅವನಿಂದ ನಡೀತದ ಅಂದು ಆರಾಮಿರ್ತಿ.
ನಾಂದಂಗೆ ಆಗಬೇಕಂದ್ರೆ ಹೊಡಿ ಹುಳಿ ಹುಳಿ ಮಾಡಿ ಯಾರು ಬೇಡ ಅಂತಾರೆ. ಜೀವ ಇವುಗಳ ಆಸೆ ಪ್ರಬಲವಾದದಕ್ಕೆ ನೋಡ್ರಿ ಏಷಣ ಅಂತ ಕರ್ತಾರೆ. ಏಷಣ ಅಂದ್ರೆ ಬರೇ ಇಚ್ಛೆ ಅಂತ ಕರ್ತಲ್ಲ. ಏಷಣ ಅಂತಂದ್ರೆ ಪ್ರಬಲವಾದ ಇಚ್ಛೆ. ಈ ಮೂರರ ಇಚ್ಛೆಯನ್ನು ಇಲ್ಲಿ ಬಹಳಷ್ಟು ಇವುಗಳು ತುಚ್ಛವಾಗಿವೆ ಎಂಬುದನ್ನು ಬಹಳ ಉಚ್ಚ ಮಟ್ಟದಲ್ಲಿ ಹೇಳ್ತಾರೆ. ಈ ಜೀವ ಸಂಬೋಧನಾ ಸ್ಥಳದಲ್ಲಿ ಮೋಹವನ್ನ ಯಾವ ಪುತ್ರನ ವ್ಯಾಮೋಹವನ್ನು ಬಿಡು, ದುಡ್ಡಿನ ವ್ಯಾಮೋಹವನ್ನು ಬಿಡು, ಧನದ ಲೋಭ ಇದು ಸರಿ ಅಲ್ಲ. ಅವೆಲ್ಲ ಪದ್ಯಗಳು ಇಡೀ ಅನ್ನೋ ಜೀವ ಸಂಬೋಧನಾ ಸ್ಥಳದ ಸಾರವನ್ನು ಹೇಳಕತ್ತೀನಿ ನಿಮಗೆ. ಇವನು ಪ್ರಪಂಚದ ವಿಷಯ ವಸ್ತುಗಳ ಮೋಹದಲ್ಲಿ ಮೈ ಮರೆತಂತ ಜೀವನಿಗೆ ಎಚ್ಚರಿಸ್ತಾ ಕೊನೆಯಲ್ಲಿ ಈ ಮಾತು ಹೇಳಕತ್ತಾರ, ಮೈ ಮರಿಬೇಡ. ಹುಡುಗ ಆಟದಲ್ಲಿ ಮೈ ಮರ್ತಂಗ ನಾವು ಪ್ರಪಂಚದಲ್ಲಿ ಮೈ ಮರ್ತೀವಿ. ಕತೆ ನೀವು ನೆನಪಾರಿದ್ರೆ ನಾನು ನೆನಪಾರಿರಂಗಿಲ್ಲ, ಅದನ್ನ ಅಲ್ಲೇ ಬಿಟ್ಟು ಬಂದಿನಿ. ನಾ ಹುಡುಗಲ್ಲಿ ಬ್ಯಾಟ್ ಆಡಕತ್ತಾನ, ಕೊಡ ಇಲ್ಲ ಹಚ್ಚಾನ, ಬ್ಯಾಟ್ ಆಡಕ್ ಹಚ್ಚಾನ, ಹೊಯ್ತು ನೀರ ಮತ್ ಮುಂದ್ ವಾರ ಬಿತ್ತು. ಅಪ್ಪ ಬಂದ, ಮನ್ಯಾಗ ಒಂದ್ ಹನಿ ನೀರಿಲ್ಲ. ಮಗನಿಗೆ ಪನಿಷ್ಮೆಂಟ್ ಕೊಡ್ತಾನೆ. ಏನ್ ಮಾಡಬೇಕಾಗಿತ್ತು ಅದನ್ನ ಮಾಡದನೆ ಆ ಒಂದು ಅವನಿಗೆ ನೀರು ದೊರೀತಿತ್ತು. ಆ ಸುಸಂದರ್ಭವನ್ನ ಕಳ್ಕೊಂಡ ಅಪ್ಪ ಪನಿಷ್ಮೆಂಟ್ ಮಾಡ್ತಾನೆ. ಹಂಗ ದೇವರು ನಿಮಗೆ ಕಳಿಸಿಕೊಟ್ಟಾನೆ ಒಂದು ಅಪಾರ್ಚುನಿಟಿ. ಇದು ಇಟ್ ಈಸ್ ವೆರಿ ಗುಡ್ ಅಪಾರ್ಚುನಿಟಿ. ಯಾವುದಿಲ್ಲ, ಒಳ್ಳೆ ಸುಸಂದರ್ಭ ಐತಿ, ಮನುಷ್ಯ ಜನ್ಮದ ಸುಸಂದರ್ಭ. ಇದನ್ನ ಸರಿಯಾಗಿ ಬಳಸಿಕೊಳ್ಳದನೆ ಹುಡುಗ ಆಟ ಆಡೋದ್ರಲ್ಲಿ ಮೈ ಮರೆತಂಗ ನೀನು ಪ್ರಪಂಚದಲ್ಲಿ ಮೈ ಮರೆತು ಮನುಷ್ಯ ಜನ್ಮದ ಜೀವಿತಾವಧಿಯನ್ನು ವೇಸ್ಟ್ ಕೆಡಿಸಬೇಡ ಅಂದ್ರು. ಯಾಕ? ಟೈಮ್ ಈಸ್ ಮೋರ್ ವ್ಯಾಲ್ಯೂ ದ್ಯಾನ್ ಮನಿ. ಯು ಕ್ಯಾನ್ ಗೆಟ್ ಮೋರ್ ಮನಿ, ಯು ಕೆನಾಟ್ ಗೆಟ್, ಯು ನೆವರ್ ಗೆಟ್ ಮೋರ್ ಟೈಮ್. ಮತ್ತೆ ಗೊತ್ತಾಯ್ತು ನಿಮಗೆ? ಹಾ, ನೀವು ಸಂಪತ್ತು ಗಳಿಸಬಹುದು, ಸಮಯ ಹೆಚ್ಚಿಂದ ಗಳಿಸ್ಲಿಕ್ಕಾಗಂಗಿಲ್ಲ. ಆಯ್ತು, ಟೈಮ್ ಹೋದ ಟೈಮ್. ನಿಮ್ಮ ಬಾಲ್ಯಾವಸ್ಥೆ ಹೋಗ್ಯದ, ತಾರುಣ್ಯ ಅವಸ್ಥೆ ಹೋಗ್ಯದ, ಏನು ಮಾಡ್ಯಾರ ಪಡಿಲಕ್ಕೆ ಸಾಧ್ಯ ಐತೆ ಹೇಳ್ರಿ ನಿಮ್ಗೆ? ಆ ದಿನಮಾನಗಳು ಹಾದು ಸದ್ಯ ಐತಿ. ಕಳೆದು ಹೋದ ದಿನ, ಕಳೆದು ಒಂದು ಕ್ಷಣನೂ ಮರಳಿ ಪಡಿಲಿಕ್ಕಾಗದಲ್ಲಪ್ಪ. ಅದಕ್ಕೆ ಅವರಂತಾರ ಒಂದು ಸುಸಂದರ್ಭ ಒದಗ್ಯದ, ಇದನ್ನು ಸದುಪಯೋಗ ಮಾಡ್ಕೋ. ಇದು ತಪ್ಪಿತು. ನಾ ಮೊದಲ ಹುಡುಗನ ಉದಾಹರಣೆ ಹೇಳಿಟ್ಟಿನಿ ನಿಮ್ಗೆ. ತಪ್ಪಿತು ಮತ್ತೆ ಇದನ್ನು ವೇಸ್ಟ್ ಕೆಡಿಸಬೇಡ, ಎದಕ್ಕೆದಕ್ಕೋ ಬಳಸಬೇಡ. ಮನುಷ್ಯ ಜನ್ಮವನ್ನ ಬ್ರಾಹ್ಮಣಶ್ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ಬ್ರಾಹ್ಮಣಶ್ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ಕೃಚ್ಛ್ರಾಯ ತಪಸೇ ಚೇಯ ಪ್ರತ್ಯಾನಂತ ಸುಖಾಯ ಚ. ಬ್ರಹ್ಮಜ್ಞಾನ ಮಾಡಿಕೊಳ್ಳ ಬಂದ ಜನ್ಮ ಇದು. ಪರಮಾತ್ಮನ ಅನುಭೂತಿಯನ್ನು ಮಾಡಿಕೊಳ್ಳಲು ಬಂದಂತ ಶ್ರೇಷ್ಠ ಮಾನವ ಜನ್ಮ ಇದು. ನರಜನ್ಮ ಪರಮ ಪಾವನ ಪಾಹುನೇನ ಸಾದೇ ಬ್ರಹ್ಮಜ್ಞಾನ ಲಾಂಡಾಗಾರ್ಧವಜಾಣ ಪುಚ್ಛ ಹೀದೋಪೈ. ತುಕಾರಾಮರಂದ್ರು, ಎಂಥ ನರಜನ್ಮ ಪರಮ ಪಾವನ. ಬರೇ ಪಾವನ ಒಂದಿಲ್ಲ, ಏನಂದಾರ್ರಿ? ಪರಮ ಪಾವನ. ನಿಜಗೊಂಡ್ರು ನರಜನ್ಮದಿಂದ ಹೇದೊಳ ಮಿಗಿಲುಂಟೆ. ಸ್ವಾಮಿ ವಿವೇಕಾನಂದರು, ಮ್ಯಾನ್ ಈಸ್ ಹೈಯರ್ ದ್ಯಾನ್ ಆಲ್ ಅನಿಮಲ್ಸ್ ಅಂಡ್ ಆಲ್ ಏಂಜಲ್ಸ್, ನನ್ ಈಸ್ ಗ್ರೇಟರ್ ದ್ಯಾನ್ ದ ಮ್ಯಾನ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠಪ್ಪ ಅಂದ್ರೆ ಮನುಷ್ಯ ಪ್ರಾಣಿಗಳಿಗಿಂತ ಶ್ರೇಷ್ಠ. ಬರೀ ಪ್ರಾಣಿಗಳಿಗಿಂತ ಅಷ್ಟೇ ಶ್ರೇಷ್ಠ ಅಂದ್ರೆ ಏನು ದೊಡ್ಡ ಮಾತಿರಲಿಲ್ಲ. ಮ್ಯಾನ್ ಈಸ್ ಹೈಯರ್ ದ್ಯಾನ್ ಆಲ್ ಅನಿಮಲ್ಸ್. ಎಲ್ಲ ಪ್ರಾಣಿಗಿಂತ ಮನುಷ್ಯ ಶ್ರೇಷ್ಠ ಅಂದ್ರೆ ಬರೇ ಪ್ರಾಣಿಗಳಿಗಿಂತ ಅಷ್ಟೇ ಶ್ರೇಷ್ಠ ಅಲ್ಲಿಲ್ಲ. ಈ ಮಾತು ಬಹಳ ವಿಚಿತ್ರ ಅನಿಸಿದೆ ನನಗೆ. ಸ್ವಾಮಿ ವಿವೇಕಾನಂದ್ರ ಏನಂತಾರೆ, ಬರೇ ಮನುಷ್ಯ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಂತ ಅಷ್ಟೇ ಅಲ್ಲಿಲ್ಲ, ಮತ್ತೇನಂದ್ರು
ಮ್ಯಾನ್ ಈಸ್ ಹೈಯರ್ ದ್ಯಾನ್ ಆಲ್ ಆನಿಮಲ್ಸ್ ಆ್ಯಂಡ್ ಆಲ್ ಏಂಜಲ್ಸ್. ದೇವತೆಗಳಿಗಿಂತಲೂ ಮನುಷ್ಯ ಶ್ರೇಷ್ಠ. ಸಿದ್ಧಾರೂಢರ ಚರಿತ್ರೆಯಲ್ಲಿ, ಅಪ್ಪನ ಚರಿತ್ರೆಯಲ್ಲಿ ನೀವು ಓದಿರ್ತೀರಿ, ನೆನಪಿರಂಗಿಲ್ಲ, ನೆನಪಿಸ್ತೀನಿ ನಿಮಗೆ. ಕಾಲ ಮಾಡ್ತಾನಲ್ಲ ಸಿದ್ಧಾರೂಢಪ್ಪ, ನೆನಪೈತಿ ಕತೆ ನಿಮಗೆ? ಎಲ್ಲ ಭಕ್ತರನ್ನ ಕರ್ಕೊಂಡು ಮಠದೊಳಗಿನ ಎಲ್ಲ ಭಿಕ್ಷಾ, ಕಂತಿ, ರೊಟ್ಟಿ ಎಲ್ಲ ಸಾರ, ಆಮಟಿ ಅಂತ ಶಬ್ದ ಬಳಸ್ಯಾರ. ಆಮಟಿ ಕಟ್ಕೊಂಡು, ಕುಳ್ಳ ನುಚ್ಚು ಕಟ್ಟಿಕೊಂಡು, ಶೇಂಗಾ ಹಿಂಡಿ ಕಟ್ಟಿಕೊಂಡು, ಎಳ್ಳು ಹಚ್ಚಿದ ಚಜ್ಜಿ ರೊಟ್ಟಿ ಕಟ್ಟಿಕೊಂಡು, ನೀವು ಬಯಾನಿ ಕಡೆ ಇದ್ದೀವಿ ಎಲ್ಲ 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 ಕಟ್ಕೊಂಡು ಅದ್ರಾಗ ಬರ್ದಾರ ಭಾಳ ಚಂದ. ಆತ್ಮೀಯವಾದಂಥ ಭಕ್ತನ ಕರ್ಕೊಂಡು ಹೋದ್ರಂತ. ಭಕ್ತರೊಳಗೂ ಹಂಗೆ ಇರ್ತಾವ, ಆತ್ಮೀಯ ಅದೋ ಸುಮ್ ತ್ಯಾರಿ ಆ ಕಡೆ ಹಿಂಗೆ ಹೊಲಕ್ಕೆ ಹೊಂಟಿದ್ದ, ನಮ್ಮ ನೋಡಿ ಕಡೆ ಬಂದ, ನಮಸ್ಕಾರ ಗುರುಗಳ ಯಾವಾಗ ಬಂದಿರಿ ಅಂದ. ಇವ್ ತುಣಿ ಮೇಡಮ್ ನಾವು ಹಿಂಗೆ ತ್ಯಾರಿ ಇರ್ತಾರಲ್ಲ, ಹಂಗಲ್ಲ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಭಕ್ತರು. ಅಂಥ ಒಂದಿಷ್ಟು ಭಕ್ತರನ್ನ ಕರ್ಕೊಂಡು ಬೂದನೂರು ಗುಡ್ಡಕ್ಕೆ ಹೋದ್ರಂತ. ಸಿದ್ಧಾರೂಢರು ಕಾಲ ಮಾಡಿದ ಆ ಗುಡ್ಡ ಭಾಳ ಜಾಗ ನೋಡ್ಕೊಂಬರ್ರಿ, ಒಂದು ಭಾಳ ಚಂದ ಐತಿ, ಚಲೋ, ಭಾಳ ಒಳ್ಳೆ ಪರಿಸರ ಐತಿ. ಅಲ್ಲಿ ಒಂದು ಶುಚಿಯಾದ ಒಂದು ಬಂಡೆ, ಅದನ್ನು ತೊಳೆದೆಲ್ಲ ಸ್ವಚ್ಛ ಮಾಡಿ ತಂದಂಥ ಎಲ್ಲ ಆಹಾರ ಪದಾರ್ಥವನ್ನು ಒಂದುಗೂಡಿಸಿ ಎಲ್ಲ ಆಂಬ್ಲಿ ಹಾಕಿದರು, ಮಜ್ಜಿಗೆ ಹಾಕಿದರು, ಸಾರು ಹಾಕಿದ್ರು, ಎಲ್ಲ ಹಾಕಿ ಕಲಸಿ ಕಾಲ ಅಂತಾರೆ, ಎಲ್ಲ ಕೂಡಿಸಿದ್ದು ಕಾಲ. ಸಿದ್ಧಾರೂಢಪ್ಪನವ ಅಲ್ಲೇ ಒಂದು ಬಂಡೆಗಲ್ಲಿನ ಮ್ಯಾಗ ಕುಂದ್ರಿಸಿ ಕಾಡಿನಲ್ಲಿ ಸಿಗುವಂಥ ಹೂವು ಪತ್ರಿ ಎಲ್ಲ ತಗೊಂಡು ಹಾರ ಮಾಡಿ ಹಾಕಿ ಪೂಜಾ ಮಾಡಿದರು. ಸುತ್ತ ಸಿದ್ಧಾರೂಢಪ್ಪನ ಆ ಗುಂಡಗಲ್ಲಿನ ಮ್ಯಾಗ ಬಂಡೆ ಮ್ಯಾಗ ಕುಂದ್ರಿಸಿ ಸುತ್ತ ಚಕ್ರಾಕಾರದಲ್ಲಿ ಚಕ್ರಿ ಭಜನೆ ಮಾಡಿದರು. ಸಾಕನ್ನುತನಾನು ಗುರುವಿನ ಸುತ್ತಮುತ್ತ ಕುಣದ ಭಜನೆ ಮಾಡಿದರು. ಕುಣದ ಭಜನೆ ಮಾಡಬೇಕು ಗುರುಗಳ ಮುಂದೆ, ದೇವರ ಮುಂದೆ ಕುಣದ ಭಜನೆ ಮಾಡಬೇಕು. ಭಜನ ಬಿನಾ ಭೋಜನ ಪಾಪ ಹೈ. ನೆನ್ಪಿಟ್ಕೊಳ್ರಿ ಮಾತು. ದಿನ ಭಜನೆ, ನಮ್ಗೆಲ್ಲಿ ಭಜನೆ ಮಾಡ್ಲಾಕ್ ಬರ್ತದ್ರಿ? ನಮಗೆ ಹಾಳಾಕ್ ಬರಂಗಿಲ್ಲಲ್ಲ, ನಮ್ಗೆ ರಾಗಜ್ಞಾನ ಇಲ್ಲ, ತಾಳಜ್ಞಾನ ಇಲ್ಲ. ತಿರ್ಲಿ ಕಳ್ಸ್ಕೊಡ್ರಿ ಏನ್ರಿ? ನೀವು ಗದ್ಯ ರೂಪದಾಗರಿ, ಬರ್ತಿದ್ರ ಪದ್ಯ ರೂಪದಲ್ಲಿ ಹಾಡ್ರಿ. ದಿನ ಸ್ತೋತ್ರ ಮಾಡಬೇಕು, ದಿನ ಪ್ರಾರ್ಥನೆ ಮಾಡಬೇಕು. ನೆನಪಿಟ್ಕೊಳ್ರಿ ಮಾತು. ನಿಮ್ಮ ಮನ್ಯಾಗ ದಿವಸ ಗುರುನಾಥನ ಸ್ತೋತ್ರ, ಪ್ರಾರ್ಥನೆ, ದಿನ 1 ಟೈಮ್ 2 ಟೈಮ್ ಆದರೂ ಮಂಗಳಾರತಿ ನಡೆಯಬೇಕು. ಎಲ್ಲರೂ ಮಂಗಳಾರತಿ ಮಾಡೇನೆ ಎಲ್ಲರೂ ಒಂದುಗೂಡಿ ಕುಂತು ಊಟ ಮಾಡಬೇಕು. ನಮ್ಮಲ್ಲಿ ಸಂಸ್ಕೃತಿ ಹಾಳಾಗತ್ತೆ. ನಮ್ಮ ಮಗಳು ನೋಡ್ರಿ, ನಿಮ್ಗೆಲ್ಲ ಉಣಿಸಿ ಆದ್ಮೇಲೆ ಓಸು ಮಂದಿ ಹೆಂಗೆ ಕುಂದಿರ್ತಾರೆ ನೋಡ್ರಿ. ಇವತ್ತು ನಿನ್ನ ನೋಡಿನ ಇನ್ನೊಂದು ಫೋಟೋ ತಗೋಬೇಕಂತ ಮಾಡಿದ್ದೆ. ಕಾಳ ಪ್ರಸಾದ ಇದ್ದಂಗೆ ಇರ್ತದೆ ಏನ್ರಿ? ಬೀತಗಯೇ ಕಬೀರ ಭಾಳ ಚಂದ ಹೇಳ್ತಾನ, ಭಜನ ಬಿನಾ ಜನಮ ಬೀತ ಗಯೋ. ಇಷ್ಟು ಚಂದ ಹೇಳ್ತಾನೆ ಕಬೀರ. ಅದ್ರೊಳಗೆ ಟೈಮ್ ಹಾಕೊಂತ ಬಂತು ಏನೇ. बीत गए दिन भजन बिनारे, भजन बिनारे, भजन बिनारे. बाल अवस्था खेल गवायो, जब यौवन तब मान घनारे. बीत गयो जन्म भजन बिनारे. बीत गयो ಅಂದ್ರೇನ್ರಿ? ಹಿಂಗೆ ಹೋಯ್ತಲ್ಲೋ ಜನ್ಮ. ಒಂದಿನ ಭಜನೆ ಮಾಡಲಿಲ್ಲ, ಸ್ತೋತ್ರ ಹೇಳಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ.
ಕುತ್ಕೊಂಡು ತೃಪ್ತಿ ಆಗುವಂಗೆ ಪೂಜಾ ಮಾಡಲಿಲ್ಲ, ಹೋಯ್ತಲ್ಲೋ ಹಿಂಗ ಜನ್ಮ ಅಂದ್ರು ಕಬೀರ್. ಏನು ಕುಣ್ಕೊಣದೆಲ್ಲ ಭಜನೆ ಮಾಡಿದ್ರು. ಅವ್ರ ಮುಂದೆ ಕುಣಿತೀರಿ, ಗುರುವಿನ ಮುಂದೆ ಯಾಕೆ ಕುಣಿಬಾರ್ದು? ಯಾರ ಮುಂದೆ ಕುಣಿತೀರಿ? ಯಾವಾಗ ಕುಣಿತೀರಿ? ಕುಣಿದಿರಿ ನೀವು? ಕುಣಿದ್ ನೋಡಿ ನಾ ಎಲ್ಲ ಮದುವೆ ಕುಣಿತೀರಿ, ಆಟ ಬಾರಿ ಕುಣಿತಿರ್ತಾರ ನೋಡ್ಬೇಕು. DJ ಹಚ್ಚಿರ್ತಾರ, ಅವು ಹಾಡನು ಭಾರಿ ಇರ್ತಾವ. ಶಾಂತಾಬಾಯಿ ಶಾಂತಾಬಾಯಿ ಮಣ್ಣು ಎಲ್ಲ ಹಚ್ಚಿದ್ರು ಅದಕ್ಕೆ ಏನು ಭಾರಿ ಇರ್ತಾರ ಅವು ಇದನ್ನು ಭಾರಿ ಇರ್ತಾವ, ಅವು ತಾಳನು ಭಾರಿ ಮಸ್ತ್ ಕುಣಿಯಂಗೆ ಇರ್ತಾವೆ. ಮೊನ್ನೆ ನಿಮ್ಮ ನಡೆದ ಘಟನೆ ಹೇಳ್ತೀನಿ. ಒಬ್ಬ ಹುಡುಗನ್ನ ಹೊಸ ಮಂದಿ ಕುಣಿದು ಅವು ಅವನು ಎತ್ತೆತ್ತು ಹಿಡಿತಿರ್ತಾರ, ಅವ್ರು ಹಿಡಿತಿರ್ತಾರ ಹೋದಿಲ್ಲ, ಅವು ಎತ್ತು ಹಿಡಿದಲ್ಲಿ ಅವ ಅಲ್ಲಿ ನಿಂತಲ್ಲಿ ಅನ್ಸ್ ಮಾಡ್ತಿರ್ತಾನ. ಏನು ಮಾಡ್ಯಾವ, ಎತ್ತಿ ಹಿಡಿದು ಹೊಸ ಕುಡಿ ಒಮ್ಮೆ ಕೈ ಬಿಟ್ಟಾವ. ಅದ್ರ ಸೊಂಟ ಮುರಿದ 6 ತಿಂಗಳೈತಿನ ಹೇಳವಲ್ದು. ಮದುವೆ ಮಾಡ್ಕೊಂಡು ಅವ ಮಜಾ ಮಾಡ್ಕೊಂತ ಹೊಂಟ, ಇದು ಮಂಚದ ಮ್ಯಾಗೆ ಸೊಂಟ ಮುರ್ಕೊಂಡು ಇದು ಬಿದ್ದರೆ ಏನು ಮಾಡ್ತೀರಿ? ಅಲ್ಲಿ ಕುಣಿತೀರಿ, ಇಲ್ಲಿ ಕುಣದು ಭಜನೆ ಮಾಡಿ ಕುಣ್ಕೊಂಡು ಭಜನೆ ಮಾಡಿದ್ರು. ಸಾಕನು ತನ್ನ ದಣಿತನನು ಭಜನೆ ಮಾಡಿದ್ರು. ಸಿದಾಡಪ್ಪ ಅಂದ, ಮಸ್ತ್ ಪೂಜಾ ಮಾಡಿದ್ರಿ, ಮಸ್ತ್ ಭಜನೆ ಮಾಡಿದ್ರಿ, ಪ್ರಾರ್ಥನೆ ಮಾಡಿದ್ರಿ, ಹಸದೇರಿ, ಕುಂದರಿ, ಊಟ ಮಾಡು. ಸ್ವತಃ ಸಿದ್ದಾಡಪ್ಪ ಆ ಅಮೃತ ಸದೃಶವಾಗಿರ್ತಕ್ಕಂಥ ಕಾಲ ಅದೆಲ್ಲರ ಬಾಯಾಗ ಸ್ವತಃ ಸಿದ್ದಾಡಪ್ಪ ಹಾಕುವ ಹೊತ್ನಾಗ ದೇವತೆಗಳು ಬಂದು ನಿಂತು ನೋಡ್ತಿರಂತ, ಕಂಗಾಲಾಗಿದ್ರಂತ. ನಮ್ಮ ದೇವತಾ ಜನ್ಮ ವ್ಯರ್ಥ ಐತಿ, ಮಾನವರಾಗಿ ನಾವು ಹುಟ್ಟಿ ಗುರು ಸನ್ನಿಧಾನಕ್ಕೆ ಬಂದಿದ್ರ ಆ ಸದ್ಗುರುನಾಥನ ಪರಮ ಭೋಜನವನ್ನ, ಆ ಅಮೃತವನ್ನು ನಾವು ಪಡಿತಿದ್ದೇವಲ್ಲ. ನಮ್ದು ದೇವತಾ ಜನ್ಮ ನನಗೆ ವೇಸ್ಟ್ ಐತಿ. ನನಗೆ ಅವಾಗ ಇದು ಸ್ವಾಮಿ ವಿವೇಕಾನಂದರ ಮಾತು, ಈ ಶಿವದಾಸರ ಈ ಮಾತು ಕೇಳುವ ಹೊತ್ತಿನ ನಂಬಿಕೆ ಬರ್ತದೆ ನನಗೆ. ಮ್ಯಾನ್ ಈಸ್ ಹೈಯರ್ ದ್ಯಾನ್ ಆಲ್ ಅನಿಮಲ್ಸ್ ಆ್ಯಂಡ್ ಆಲ್ ಏಂಜಲ್ಸ್. ದೇವತೆಗಳಿಗಿಂತಲೂ ಮನುಷ್ಯ ಜನ್ಮ ಶ್ರೇಷ್ಠ. ಯಾಕಂದ್ರೆ ಅದು ಬರೀ ಆಹಾರ ಇರಲಿಲ್ಲ, ಅದು ಸದ್ಗುರುನಾಥನ ಜ್ಞಾನಾಮೃತ ಭೋಜನ. ಅದು ಏನ್ರಿ ಭೋಜನದಿ ಪರಮ ಭೋಜನ, ಪರಬ್ರಹ್ಮರಸ ಯಾಚಿಸಲ್ಕೇನುಂಟು ಅದನುಂಡ ಬಳಿಕ ಅಂತಾರೆ. ಅಂತ ಆ ಪರಮ ಭೋಜನವನ್ನು ಪಡೆಯುವ ಹೊತ್ತಿನ ದೇವತೆಗಳ ಕಂಗಾಲಾಗಿದ್ರಂತ. ಯಾಕಂದ್ರೆ ಕಣ್ಣಾರೆ ನೋಡಿದ್ರು. ಸಿದ್ದಾಡಪ್ಪ ಕುಷ್ಠರೋಗಿ ಬಂದಿದ್ನಂತ. ಕುಷ್ಠರೋಗಿ ಎಲ್ಲರೂ ಅವನ್ನ ಹೊರ ಹಾಕಿದ್ದಾರೆ, ಸಮೀಪಕ್ಕೆ ಬಿಟ್ಟುಕೊಳ್ತಾ ಇಲ್ಲ. ಒಂದೆಲ್ಲ ಮಕ್ಕಳು ತಿರಸ್ಕಾರ ಮಾಡಿದಾರ. ಊರ್ ಜನ ಊರಾಗ ಬಂದ್ರೆ ಕಲ್ಲು ಒಗಿತಾರ. ಗುಡ್ಡ ಸೇರ್ಕೊಂಡಿದ್ದಾವ ರೋಗಿ. ಅಂಥ ರೋಗಿ ಯಾರು ನೆನಪಿಟ್ರೋಣ ನೀವು. ಎಲ್ಲರೂ ನಿಮ್ಮ ಕೈ ಬಿಟ್ಟಾಗ ನಿಮ್ಮ ಕೈ ಹಿಡವ ಸದ್ಗುರುನಾಥ ಒಬ್ಬನೇ. ನೆನಪಿಟ್ಕೊಟ್ರೆ ಎಲ್ಲರೂ ಕೈ ಬಿಡ್ತಾರೆ. ಎಲ್ಲರೂ ಕೈ ಬಿಡ್ತಾರೆ. ನೀವು ಚಂದ ಇದ್ರೆ ಎಲ್ಲ ಚಂದ ನಿಮ್ಮದು, ಇಲ್ಲ ಅಂದ್ರೆ ಅವನ ಬದುಕು ನರಕಾಗಿತ್ತು ಕುಷ್ಠರೋಗದಿಂದ. ಸಿದ್ದಾಡಪ್ಪ ಆ ಅಮೃತದಂಥ ಪ್ರಸಾದವನ್ನ ಅವನ ಬಾಯ ಹಾಕಿದಾಗ ಅದು ಅವನ್ನ ದೇಹದಲ್ಲಿ ಹೋಗುತ್ತಲೇ ದೇಹದ ರೋಗ ಹೊರಗೆ ಹೋಗಿ ಮಂಡಾದಂಥ ಬಟ್ಟುಗಳು ಸಿಗುತ್ತವು. ಮನುಷ್ಯ ಹೆಂಗಿದ್ದ, ಆರೋಗ್ಯವಂತ ಮನುಷ್ಯ ಇದ್ದ ಹೆಂಗಿದ್ದ ಹಂಗಾದ. ಅದನ್ನು ಕಣ್ಣಾರೆ ಕಂಡಂಥ ದೇವತೆಗಳಂದ್ರಂತ ಈ ಸದ್ಗುರುನಾಥನ ಸಾನ್ನಿಧ್ಯದಲ್ಲಿ ನಾವು ಅವನ ಕೈಯಿಂದ ಜ್ಞಾನಾಮೃತ ಭೋಜನವನ್ನು ಪಡೆದಿದ್ರು ಜನ್ಮ ಸಾರ್ಥಕ ಆಗ್ತಿತ್ತಲ್ಲ, ನಮ್ಮ ಮನುಷ್ಯ ಜನ್ಮ ದೇವತಾ ಜನ್ಮ ವ್ಯರ್ಥ ಆಯ್ತಲ್ಲ ಅಂತ ಹೇಳ್ಕೊಂಡ್ರಂತ. ಆದ್ದರಿಂದ ದೇವತೆಗಳಿಗಿಂತಲೂ ಶ್ರೇಷ್ಠವಾದಂಥ ಜನ್ಮ ಮಾನವ ಜನ್ಮ. ಇದನ್ನು ವೇಸ್ಟ್ ಕೆಡಿಸ್ಬಾರ್ದು. ಇವತ್ತು ನಿಜಗೊಂಡ್ರೆ ಕಳಕಳೆಯ ಮಾತೇನೈತಂದ್ರೆ ಒಂದು ಒಳ್ಳೆ ಅಪಾರ್ಚುನಿಟಿ ಐತ್ರಪ್ಪ, ಇದನ್ನು ಹಾಳು ಮಾಡ್ಕೋಬೇಡ್ರಿ, ಸದುಪಯೋಗ ಮಾಡಿಕೊಡ್ರಿ. ಮನುಷ್ಯ ಜನ್ಮದಲ್ಲಿ ಬಂದು ಸಾಧನ ಮಾಡಬೇಕಾಗಿದೆ. ಸಾಧನ ಅಂದ್ರೆ ಇನ್ನೇನಲ್ಲ, ಒಳ್ಳೆ ದೇವರು ಮೆಚ್ಚುವಂಥ ಒಳ್ಳೆ ಕೆಲಸ ಮಾಡಿರಿ, ಪುಣ್ಯದ ಕೆಲಸ ಮಾಡಿರಿ, ಪ್ರಾರ್ಥನಾ ಮಾಡಿರಿ, ಪೂಜಾ ಮಾಡಿರಿ, ಧ್ಯಾನ ಮಾಡಿರಿ, ಸತ್ಸಂಗದಲ್ಲಿ ಭಾಗವಹಿಸೋದು ಬಹಳ ಮಹತ್ವದ ಐತೆ ನೋಡ್ರಿ. ಸತ್ಸಂಗದಲ್ಲಿ ಬಂದ್ರೆ ಅಂದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಸಹಜವಾಗಿ ನಡೀತಾವೆ ಇಲ್ಲೆಲ್ಲ. ಇಲ್ಲಿ ಭಜನೂ ಆಗ್ತದೆ, ಪ್ರಾರ್ಥನೂ ಆಗ್ತದೆ.
ಎಲ್ಲನೂ ಆಗ್ತದೆ. ಇದು ಕಾಲಾಪ್ರಸಾದನೇ, ಈ ಸಿದ್ಧಾರಣ ಪ್ರಸಾದ ಈಗ ನೀವೇನು ಸ್ವೀಕಾರ ಮಾಡ್ತಿಲ್ಲ ಅಂದ್ರೆ ಏನೋ ಹೇಳ್ತಾನ, ನೆತ್ತಿ ತುಂಬು ಪ್ರಸಾದ, ಈಗ ಹೊಟ್ಟಿ ತುಂಬು ಪ್ರಸಾದ, ಎರಡೂ ಆಯ್ತು ನೋಡ್ರಿ ಇಲ್ಲಿ. ಆದ್ದರಿಂದ ಮನುಷ್ಯ ಜನ್ಮ ಬಹಳ ಅಪರೂಪದ ಶ್ರೇಷ್ಠ ಜನ್ಮ. ಇದರ ಸಾರ್ಥಕತೆಯನ್ನು ಮಾಡ್ಕೊಳ್ರಿ, ಹಾಳು ಮಾಡ್ಕೋಬೇಡ್ರಿ ಎಂಬ ಮಾತನ್ನು ಹೇಳ್ತಾ ನಾಳೆ ಒಂದು ದಿವಸ ಈ ಕಾರ್ಯಕ್ರಮ ನಡೆದು ನಾಳೆ ಸಾಯಂಕಾಲ ಮುಕ್ತಾಯಗೊಳ್ಳುತ್ತದೆ ಅಂತ ತಿಳಿಸ್ತಾ ನನ್ನ ಮಾತಿಗೆ ಮಂಗಳ. ಹರವು